ನಮಸ್ಕಾರ ರೀ. ಐಪಿಎಲ್ಲಿಂದ ಡೇಟ್ ಬಿಡ್ರಿ. ಥೋ ನೀನು ಕೊಡಿ ಸ್ಟಾರ್ಟಿಂಗ್ ಹಂಗಿತ್ತು ಮಿಸ್ಟೇಕ್ ಮಾಡ್ತಿಲ್ಲ ಹುಡುಗ ಥೂ ಅಂತ ಹೇಳ್ಕೇಸಿ ಹುಡುಗಾಯಿಸಿ ಐಪಿಎಲ್ಲಿಂದ ಅಲ್ರಿ WPL ಡೇಟ್ ಬಿಡ್ರಿ. ಫೆಬ್ರವರಿ 14 ಹೆಂಡ್ ಆಗತ್ತೆ. ಯಾವಾಗಪ್ಪ ಅಂದ್ರೆ ಮಾರ್ಚ್ 15ಕ್ಕೆ ಎಂಡ್ ಆಕೈತೆ ರೀ. ಫಸ್ಟ್ನೇ ಮ್ಯಾಚ್ ನಮ್ದು ಯಾರು ಕೂಡ ಐತಪ್ಪ ಅಂದ್ರೆ RCB ವರ್ಸಸ್ GG ಗುಜರಾತ್ ಜೈನ್ಸ್ ಕೂಡ ಐತ್ರಿ. ಇದು ಮ್ಯಾಚ್ ಎಲ್ಲಿ ನಡೆಯಕ್ಕೆ ಕುಂತೈತಪ್ಪ ಅಂದ್ರೆ ವಧುಧರ ಸ್ಟೇಡಿಯಮ್ದಾಗ ನಡೆಯಕ್ಕೆ ಕುಂತೈತ್ರಿ. ಇದು ಎಷ್ಟನೇ ತಾರೀಕಿಗೆ ಫೆಬ್ರವರಿ 14ಕ್ಕೆ ನಡಿತೈತ್ರಿ. ಸ್ಟಾರ್ಟಿಂಗ ಮಾತ್ರ ಅನಾಹುತ ಮ್ಯಾಚ್ ಇಡ್ಬೇಕಾಯ್ತು. ಸ್ಟಾರ್ಟಿಂಗ್ ಆದ್ರೆ ಅನಾಹುತ ಮ್ಯಾಚ್ ಯಾವ ಅಂದ್ರೆ RCB ವರ್ಸಸ್ DCR ಇಡ್ಬೇಕಾಯ್ತು. ಅಂದು ಇಲ್ಲಪ್ಪ ಅಂದ್ರೆ ನಮ್ಮ ನಿಂಬೆಹಣ್ಣದ ಐತಲ್ರಿ RCB ವರ್ಸಸ್ ಮುಂಬೈ ಅದನ್ನಾರ ಇಡ್ಬೇಕಾಯ್ತು ರೀ. ಆದ್ರೆ ಇಟ್ಟಿಲ್ಲ ಅವರು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಆಗ್ಬೋದು. ಆದ್ರೆ ಏನು ಮಾಡ್ತಾರೆ ಅಲ್ಲಿ RCB ಐತೆ ಅಂದ್ರೆ ಕ್ರೌಡ್ ಜಾಸ್ತಿ ಇರ್ತೈತಿ. ನೋಡೋಣ ಬರ್ರಿ. ಫೆಬ್ರವರಿ 14 ಸ್ಟಾರ್ಟ್ ಹಾಕೊಂಡೈತಿ. ಬರ್ರಿ ಟೈಮ್ ಟೇಬಲ್ ಏನೈತೆ ಅಂತ ಈಗ ಹೇಳ್ತೀನಿ. ಮೊದಲೇ ಮ್ಯಾಚು ಫೆಬ್ರವರಿ 14ಕ್ಕೆ GG ಕೂಡ ಐತ್ರಿ. ಮತ್ತು ಫೆಬ್ರವರಿ 17ಕ್ಕೆ ಎರಡನೇ ಮ್ಯಾಚು DC ಕೂಡ ಐತ್ರಿ. ಮತ್ತು ಮೂರನೇ ಮ್ಯಾಚು ಫೆಬ್ರವರಿ 21ಕ್ಕೆ MI ಕೂಡ ಐತ್ರಿ. ಮತ್ತು ಫೆಬ್ರವರಿ 24ಕ್ಕೆ ನಾಲ್ಕನೇ ಮ್ಯಾಚ್ ಅದು UP ಕೂಡ ಐತ್ರಿ. ಮತ್ತು ಇನ್ನೊಂದು 4 ಮ್ಯಾಚ್ ಅದಾವಲ್ಲ ಅವು ಯಾರ್ಯಾರು ಕೂಡ ಅದಾವ ಅಂದ್ರೆ ಫೆಬ್ರವರಿ 27ಕ್ಕೆ 5ನೇ ಮ್ಯಾಚು GG ಕೂಡ. ಒಳ್ಳೆ ಮಾರ್ಚ್ 1ಕ್ಕೆ ಅದು 6ನೇ ಮ್ಯಾಚ್. 6ನೇ ಮ್ಯಾಚ್ ಯಾರು ಕೂಡ ಐತಪ್ಪ ಅಂದ್ರೆ DC ಕೂಡ ಐತ್ರಿ. ಮತ್ತು ಒಳ್ಳೆ ಮಾರ್ಚ್ 8ಕ್ಕೆ 7ನೇ ಮ್ಯಾಚ್ UP ಕೂಡ. ಮತ್ತು ಮಾರ್ಚ್ 11ಕ್ಕೆ 8ನೇ ಮ್ಯಾಚ್ ಲಾಸ್ಟ್ನೇ ಮ್ಯಾಚ್ ಅಲ್ರಿ ಇದು ಅದು MI ಕೂಡ ಐತ್ರಿ. ಲಾಸ್ಟ್ ಮ್ಯಾಚ್ ಯಾಕೆ ಒಂದು ಸ್ವಲ್ಪ ಡೌಟ್ ಆಗ್ಬೋದು. ಯಾಕಪ್ಪ ಅಂದ್ರೆ ನಿಂಬೆಹಣ್ಣು ಮಾಟ ಮಂತ್ರ ವಶೀಕರಣ ಇವೆಲ್ಲ ಮಾಡ್ಸೋದ್ರಾಗ ಅದು ಎತ್ತಿದ ಕೈ ಐತಿ. ಆದ್ರೆ ಅದೊಂದು ಮ್ಯಾಚು ಹೋದ್ರೆ ಹೋಗ್ಲತ್ತಾಗ. ಆದ್ರೆ ಮಾತ್ರ WPL ಹೆಣ್ಮಕ್ಳಿಗೆ ಕಪ್ಪು ಮುಖ್ಯ ಅಂತ ಹೇಳ್ಬೋದು ಅಷ್ಟ. IPL ಸ್ಟಾರ್ಟ್ ಆದಾಗ ಮೊದಲ ಮಗ್ಲ ಅಣ್ತಂಬ್ರು ದೋಸ್ತಿ ಕುಚಿಕು ಆಲ್ಮೋಸ್ಟ್ ಅಲ್ಲಿ ಇರ್ತಾವಲ್ಲ ಅವು ಇವು ತಡ್ಪತ್ತಿರ ಅಂತ ಹೇಳ್ಕಾಸಿ ಅವರು ಕೂಡ ಅಣ್ತಂಬ್ರು ಆರಾಮ್ ಇರ್ತಿದ್ರು. ಆದ್ರೆ ಈಗ ಹಂಗಿಲ್ರಿ. IPL ಚಲೋವಾದಾಗ ಅಷ್ಟ ಜಗಳ ಆಡ್ತಿದ್ರಿ. ಈಗ CSK ವರ್ಸಸ್ RCB ಇದ್ದಾಗ ಹಿಂಗೆ ಅಂತ ಹೇಳ್ಕಾಸಿ ಅವ್ರ ಟೀಮ್ ನಮ್ಮ ಟೀಮ್ ಅಂತ ಹೇಳ್ಕಾಯ್ತು ತೆಕ್ಕಿ ಮೆಕ್ಕಿ ಬಳೋದು. ಆದ್ರೆ ಈಗ ಹಂಗಿಲ್ರಿ. ಈಗ WPL ಸ್ಟಾರ್ಟ್ ಆಗೈತಲ್ಲ ಅದಕ್ಕೆ ಅದ್ರಕ್ಕೆ ಫಸ್ಟ್ನೇ ಸೀಸನ್ ಚಲೋ ಆತಲ್ರಿ WPL. ಅವಾಗ ಏನು ಅಷ್ಟೊಂದೇನು ಕ್ರೇಜ್ ಇರಲಿಲ್ಲ ರೀ ಅದು. ಆದ್ರೆ ಈಗ ಮೊನ್ನೆ ಸಮಯ RCB ಕಪ್ ಗುದ್ಕೊಂಡು ಹೋಗ್ಬಿಡ್ತಲ್ಲ ಅವಾಗ ಮಾತ್ರ ಫುಲ್ ಹೆವಿ. ಗಂಡು ಮಕ್ಕಳ ಈಸ್ತಿನ ಆದ್ರೆ ಕಪ್ ತೊಗೊಂಡೋಗಿಲ್ಲ. ಇವ್ರು ಹೆಣ್ಮಕ್ಳು ಅಂದ್ರೆ ಕಪ್ ಎತ್ತಿ ಬಿಟ್ರೆ ಅಂದ್ಮೇಲೆ ಇವು ಹೆಂಗೈತೆ ಅಂತ ಕಳಿಸಿ ನೋಡಕ್ಕೆ ವಾಸಮೆ ಕ್ರೌಡ್ ಅನ್ನೋತ ಕ್ರೇಜ್ ಇತ್ತು ರೀ RCBಗೆ. ಈಗ ವಾಪಸ್ ವಾಸಮೆ ಗೆದ್ದರೆ ಯಾರು RCB ಇರಲಿಲ್ಲ. ಅದ ಕಪ್ ತೊಗೊಂಡು ಒಳ್ಳೆ ಹೆಣ್ಮಕ್ಳು ವಧುಧರ ಸ್ಟೇಡಿಯಮ್ಗೆ ಬಂದಾರ್ರಿ. ಒಳ್ಳೆ ಫಸ್ಟ್ನೇ ಮ್ಯಾಚ್ ಫೆಬ್ರವರಿ 14ಕ್ಕೆ ಐತ್ರಿ. ಅದು GG ಕೂಡ. ಇದು ಏನರ DC ಕೂಡ ಅಲ್ಲಿ ಮುಂಬೈ ಕೂಡ ಅಲ್ಲಿ ಇತ್ತಪ್ಪ ಅಂದ್ರೆ ಅದು ಕ್ರೇಜ ಬೇರೆ ಇರ್ತಿತ್ತು. ಆದ್ರೆ ಏನು ಮಾಡ್ತೀರಿ ಬರೀ ಮ್ಯಾಚ್ ಹೆಂಗಾರ ಅಲ್ಲಿ ಅವತ್ತು ಮ್ಯಾಚ್ ಮುಖ್ಯ ನೋಡಮ್ರಿ. ಇಷ್ಟೊತ್ತನೇ ಎಲ್ಲ ಹೇಳಿದ್ದೆ ಹಂಗಿಂಗೆ ಒದಕಿದ್ದಿಲ್ಲ ಉಚ್ಚುಳ ಮಗನ ಇಷ್ಟು ಇನ್ನು ಬರೀ ನಿಮ್ಮ RCB ಹೇಳ್ತಿದ್ದಲ್ಲ ಅಂತ ಹೇಳ್ಕೊಂಡ್ರೆ ಹೇಳ್ತಡ್ರಿ. ಈಗ ಒಳ್ಳೆ WPLಗೆ ಬರಮ್ಮ ಬಂದು ಕಾಯಿಸಿ WPL ಮ್ಯಾಚ್ ಎಲ್ಲೆಲ್ಲಿ ಯಾವ್ಯಾವ ಗ್ರೌಂಡಿಗೆ ಹೆಂಗೆ ನಡಿತೇವೆ ಅದನ್ನು ಒಂದು ಸ್ವಲ್ಪ ಹೇಳ್ತೀನಿ ನೋಡ್ರಿ. ಈಗ ವಧುಧರ ಸ್ಟೇಡಿಯಮ್ದಾಗ 6 ಮ್ಯಾಚ್ ನಡಿತೇವೆ ರೀ. ಬೆಂಗಳೂರು ಸ್ಟೇಡಿಯಮ್ದಾಗ 8 ಮ್ಯಾಚ್ ನಡಿತೇವೆ ರೀ. ಲಕ್ನೋ ಸ್ಟೇಡಿಯಮ್ದಾಗ 4 ಮ್ಯಾಚು ಮತ್ತು ಮುಂಬೈ ಸ್ಟೇಡಿಯಮ್ದಾಗ ಒಂದು 4 ಮ್ಯಾಚ್ ನಡಿತೇವೆ ರೀ. ಆಲ್ಮೋಸ್ಟ್ ಆಲ್ ಅತಿ ಹೆಚ್ಚು ಮ್ಯಾಚ್ಗಳು ನಡೆದಿದೆ ಎಲ್ಲಪ್ಪ ಅಂದ್ರೆ ಬೆಂಗಳೂರು ಸ್ಟೇಡಿಯಮ್ದಾಗ ರೀ. ಅದು ಯಾಕಪ್ಪ ಅಂದ್ರೆ ಅದು ಕ್ರೌಡು ಹಂಗೈತ್ರಿ. ಅಲ್ಲಿ ಅದು RCB ಇರೋ ಕದರ್ನ ಹಂಗೈತ್ರಿ. ಮತ್ತು RCB ಇರೋ ಕ್ರೇಜ ಒಂದು ಲೆವೆಲ್ ಅದು ರಾಯಲ್ ಫ್ಯಾನ್ಸ್ ಐತಲ್ರಿ ಅದ್ರ ಲೆವೆಲ್ನ ಅದು ನನ್ನ ಮಗನಿಗೆ ಮೀರ್ಸಕ್ಕಾಗಲ್ಲ. ಮತ್ತು ಆಲ್ಮೋಸ್ಟ್ ಆಲ್ ಅತಿ ಹೆಚ್ಚು ಮ್ಯಾಚ್ಗಳು ನಡೆದಿದೆ ಎಲ್ಲಪ್ಪ ಅಂದ್ರೆ ಬೆಂಗಳೂರು ಸ್ಟೇಡಿಯಮ್ದಾಗ ಐತ್ರಿ. ಚಿನ್ನಸ್ವಾಮಿ ಸ್ಟೇಡಿಯಮ್ ಕಾಯಕ್ಕೆ ಕುಂತೈತ್ರಿ WPL ಹೆಣ್ಮಕ್ಳು ಸ್ವಾಗತ ಮಾಡಕ್ಕೆ. WPL ಮ್ಯಾಚ್ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂದ್ರೆ ಡೇಟನ್ನು ಹೇಳೀನಿ, ಎಂಡಿಂಗ್ ಡೇಟನ್ನು ಹೇಳೀನಿ, ನಮ್ಮ RCB ಡೇಟನ್ನು ಹೇಳೀನಿ, ಮತ್ತು RCB ಟೈಮ್ ಟೇಬಲನ್ನು ಹೇಳೀನಿ, ಮತ್ತು ಎಲ್ಲೆಲ್ಲಿ ಮ್ಯಾಚು ಹೆಂಗೆ ನಡೀತೇವೆ ಅದನ್ನು ಅಷ್ಟು ಹೇಳೀನಿ. ಆದರೆ ಈಗ ಟೈಮ್ ಏನಪ್ಪ ಅಂದ್ರೆ 7:30 ಸ್ಟಾರ್ಟ್ ಆಕೈತೆ ರೀ ಮ್ಯಾಚ್. ಅದು ನಮ್ಮ RCB ಮ್ಯಾಚ್ ಐತಲ್ರಿ ಸ್ಟಾರ್ಟ್ ಆಕೈತಿ. ಹೇಳ್ಬಿಡ್ರಪ್ಪ ಪಣ್ತಂಬ್ರು ಇರ್ತಾರ ಅವ್ರ ಜಗಳಾಡಕ್ಕೆ ಚಲೋ ರೀ. ಬರ್ನಲ್ ಈಗ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಗಂಡ್ಮಕ್ಳು IPL ಸ್ಟಾರ್ಟ್ ಆಕೈತಲ್ರಿ ಅವಾಗ ತೊಗೊಳಕ್ಕೆ ಬರ್ತೈತಿ. ಅದ್ರ ಸಂಬಂಧ ಈಗ ಏನು ತೊಗೊಂಡು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಉರ್ಸಕ್ಕೆ ಹೋಗ್ಬೇಡ್ರಿ. ಓಯಪ್ಪ ಒಂದ್ಸಲ ಕಪ್ಪಿತ್ತೀರ ಅಂತ ಕಳಿಸಿ ಒಕ್ಕಂದೈತಿ ಅವ್ರಿಗೆ ಬೇಡ ಈಗ ಉರ್ಸೋದು. ಅದ್ರ ಸಂಬಂಧ IPL ಬರ್ತಾನೆ ಒಂದು ಸ್ವಲ್ಪ ತಾಳ್ಮೆ ಇರಲಿ. ಇದೊಂದು ಸಮಯ ಎತ್ಕೊಂಡು ಹೋದ್ರೆ ಹೆಣ್ಮಕ್ಳು ರೊಚ್ಚಿಗೆ ಎದ್ಬಿಟ್ರಿ. ಪೆರಿ ಶ್ರುತಿ ಮಂದಣ್ಣ ಒಳ್ಳೆ ಬಂದಾರ ಕೆಡ್ಕೊಂತಾರ ಬೇಡ ಉರ್ಸೋದಂತ ಏನು ಮಾಡಕ್ಕೆ ಹೋಗ್ಬಿಡ್ರಿ. ನಮ್ಮ IPL ಚಲೋ ಆಗುತ್ತಾನ ಸುಮ್ಮನೆ ಇರ್ರಿ.
ಲೈಕ್ ಶೇರ್ ಕಮೆಂಟ್ ಹೊತ್ತು ಹೋಗ್ಬಿಡ್ರಿ ಆಗ ಬಂದಿರಿ ನೋಡ್ಕ್ಯಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಒಂದು ಸ್ವಲ್ಪ ಹೊತ್ತು ಹೋಗ್ರಿ